ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಒಂದು ಚೆಕರ್ಡ್ ಸ್ಯಾರಿಗೆ ಬ್ಲೌಸ್ ಡಿಸೈನ್ ಯಾಕೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಸ್ಯಾರಿಯಿಂದ ಪ್ಲೇಸ್ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಕಾಂಟ್ರಾಸ್ಟ್ ಬ್ಲೂ ಕಲರಲ್ಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಸ್ವಲ್ಪ ಗೋಲ್ಡ್ ಬಾರ್ಡರ್ ಇದೆ, ಸ್ಯಾರಿನಲ್ಲೂ ಗೋಲ್ಡ್ ಬಾರ್ಡರ್ ಇದೆ. ಸೊ ಈ ಮೆಟೀರಿಯಲ್ ಯೂಸ್ ಮಾಡಿ ನಾನು ನನ್ನ ಸ್ಯಾರಿಗೆ ಬ್ಲೌಸ್ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲೈನಿಂಗಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ, ಅದು ಮೆಷರ್ಮೆಂಟ್ಸ್ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಬ್ಲೌಸ್ ಲೆಂತ್ ನನಗೆ 14 ಇಂಚ್ ಬೇಕು. ಸೊ ಕೆಳಗಡೆ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ 2 ಇಂಚ್ ಮತ್ತು ಮೇಲ್ಗಡೆ ಒಂದು 1/2 ಇಂಚ್ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಟೋಟಲ್ 16 ಇಂಚಸ್. ಶೋಲ್ಡರ್ 5 ಇಂಚ್ ತೊಗೊಂಡಿದ್ದೀನಿ. ಸಣ್ಣ ಇರೋರಿಗೆ 5 ಇಂಚ್ ಸಾಕು. ಸೊ 2.5 ತೊಗೊಂಡಿದ್ದೀನಿ. ನೆಕ್ ಓಪನ್ಗೆ 2.5 ಇಂಚ್, ಶೋಲ್ಡರ್ 2.5 ಇಂಚ್. ಆರ್ಮೋಲು 5 ಇಂಚ್ ತೊಗೊಂಡಿದ್ದೀನಿ. ಚೆಸ್ಟ್ ಬಂದು ನನಗೆ 28 ಬರುತ್ತೆ. 28/4 ಅಂದರೆ 7 ಇಂಚ್ ಬರುತ್ತೆ. ಮತ್ತು ಪ್ಲಸ್ 3 ಸೀಮ್ ತೊಗೊಂಡಿದ್ದೀನಿ. ನೆಕ್ ಡೆಪ್ತ್ 9 ಇಂಚ್ ತೊಗೊಂಡಿದ್ದೀನಿ. ಮತ್ತು ಅದನ್ನು ಒಂದು ರೆಕ್ಟ್ಯಾಂಗಲ್ ಇದರಲ್ಲಿ ಮಾಡಿಕೊಂಡು ವಿ ಶೇಪ್ ನೆಕ್ ಡ್ರಾ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಟಕ್ ಹಿಡಿಯೋದಕ್ಕೆ ಇದು ಕೆಳಗಡೆ 9 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಆರ್ಮೋಲ್ ಹತ್ರ ಜಾಯಿನ್ ಮಾಡ್ಕೊಂಡಿದ್ದೀನಿ ಆ ಲೈನು. ಈಗ ನೆಕ್ ಫಸ್ಟ್ ಸ್ಟಿಚ್ ಮಾಡ್ಕೊಬೇಕು. ರೈಟ್ ಸೈಡ್ ಫ್ಯಾಬ್ರಿಕಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಆಮೇಲೆ ಸೆಂಟ್ರಲ್ಲಿ ಮಾತ್ರ ಕಟ್ ಮಾಡಿಕೊಂಡು ಅದನ್ನ ರಿವರ್ಸಿಗೆ ತಿರುಗಿಸ್ಕೊಳ್ಬೇಕು. ಸೊ ಈ ಥರ ರಿವರ್ಸ್ ತಿರುಗಿಸ್ಕೊಂಡು ಅದನ್ನ ಕ್ಲೀನಾಗಿ ರಫ್ ಮಾಡಿಕೊಂಡ್ರೆ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಅದು ಶೇಪ್ ನೀಟಾಗಿ ಬರುತ್ತೆ. ಇದು ಸ್ಟಿಫ್ ಆಗಿದೆ ಅಂತ ಮತ್ತೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಾಟಮ್ ಪಾರ್ಟ್ ಫೋಲ್ಡ್ ಮಾಡಿ ಹೊಲ್ಕೊಳ್ತಾ ಇದ್ದೀನಿ. ಇದು ನಾನು ಆಲ್ರೆಡಿ ತೊಗೊಂಡಿದ್ದೆ ಚೆಕರ್ಡ್ ಪೀಸಲ್ಲಿ ಲೇಸ್ ರೆಡಿ ಮಾಡಿದ್ದೀನಿ. ಕೆಳಗಡೆ ಬಾಟಮ್ ಕಂಪ್ಲೀಟ್ ಆಗಿದೆ. ಟಕ್ ಹಿಡ್ದಿದ್ದೀನಿ. ಈಗ ನೆಕ್ಲೈನ್ ಡಿಸೈನ್ ಮಾಡೋದಕ್ಕೆ ಫಸ್ಟ್ ಸ್ಟಿಚಿಂಗ್ ನೆಕ್ಲೈನ್ ಪಕ್ಕದಲ್ಲೇ ಫಸ್ಟು ಒಂದು ಸಲ ಲೇಸ್ ಒಂದು ಲೈನ್ ಹೊಲ್ಕೊಳ್ತಾ ಇದ್ದೀನಿ. ಈ ಲೇಸ್ ಯಾವ ಥರ ಹೊಲಿಯೋದು ಮತ್ತು ಇದಕ್ಕೆ ನಾನು ಇನ್ನೊಂದು ಬೋ ರೆಡಿ ಮಾಡೋದು ಹೇಗೆ ಅನ್ನೋದು ಸಪ್ರೇಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಸೆಂಟರಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಳ್ಬೇಕು. ಆ ವಿ ಶೇಪ್ ಬಟ್ಟೆ ಶೇಪ್ ಕ್ಲೀನಾಗಿ ಬರೋದಕ್ಕೋಸ್ಕರ. ಸೊ ಅದನ್ನು ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ ಕೊಟ್ಟು 1 ಇಂಚಷ್ಟು ಮತ್ತು ಇನ್ನೊಂದು ಲೇಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರ ವಿ ಶೇಪ್ಗೆ.
ಸೊ ಈ ಥರ ಡಬಲ್ ಲೇಯರ್ ಲೈನ್ ಸ್ಟಿಚ್ ಮಾಡಿದ್ದೀನಿ. ಈಗ ಈ ಬೋ ರೆಡಿ ಮಾಡಿದ್ದೀನಲ್ಲ, ಇದನ್ನು ಅದರಲ್ಲಿಟ್ಟು ಸ್ಟಿಚ್ ಮಾಡಿ ಮೇಲ್ಗಡೆ ಒಂದು ಸ್ಟೋನ್ ಅಟ್ಯಾಚ್ ಜಾಯಿಂಟ್ ಮಾಡಿದ್ದೀನಿ. ಇದು ಸ್ಲೀವ್ ಡಿಸೈನ್. ಸ್ಲೀವ್ ಲೆಂತ್ 13 ಇಂಚ್ ತೊಗೊಂಡಿದ್ದೀನಿ. ಆರ್ಮ್ ಹೋಲ್ 8 ಇಂಚ್ ತೊಗೊಂಡಿದ್ದೀನಿ. ಕೆಳಗಡೆ ಬಾಟಮ್ 7 ಇಂಚ್ ತೊಗೊಂಡಿದ್ದೀನಿ. 4 ಇಂಚ್ ಸಾಕು, ಮತ್ತು ಪ್ಲಸ್ 3 ಇಂಚ್ ಸೀಮ್ ಅಲವೆನ್ಸ್. ಸೊ ಇಲ್ಲಿ 2.5 ಸಣ್ಣ ಇರೋರಿಗೆ 2.5 ಸಾಕು. ಸೊ ಪ್ಲಸ್ 3 ಇಂಚ್ ಒಂದು ಲೈನ್ ಡ್ರಾ ಮಾಡ್ಕೊಳ್ಬೇಕು. ಆಮೇಲೆ ಆಮೂಲ್ ಶೇಪ್ ತೊಗೊಳ್ಬೇಕು ಇದು. ಸೊ ಇದೇ ಲೈನ್ ಇವಾಗ ಕಟ್ ಮಾಡ್ಕೊಳ್ತೀನಿ ಇದೇ ಥರ. ಇದು ಫ್ಯಾಬ್ರಿಕ್ 4 ಫೋಲ್ಡ್ ಮಾಡಿಕೊಂಡು ಆಮೇಲೆ ಡ್ರಾ ಮಾಡಬೇಕು ಇದನ್ನು. ಸೊ ಕಟ್ ಮಾಡಾದಮೇಲೆ ಬ್ಲೌಸ್ ಪೀಸು ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಮೆಷರ್ಮೆಂಟ್ಗೆ. ಸೊ ರೈಟ್ ಸೈಡ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟು ರಿವರ್ಸಿಗೆ ತಿರುಗಿಸ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ ಕೂಡ ಅದೇ ಥರ. ಸೊ 2 ಸ್ಲೀವ್ಸ್ ಈ ಥರ ರಿವರ್ಸ್ ತಿರುಗಿಸ್ಕೊಂಡಿದ್ಮೇಲೆ ಬಾರ್ಡರ್ ಮಾತ್ರ ಇದೆ. ಸೊ ಆ ಬಾರ್ಡರ್ ಮೇಲ್ಗಡೆ ಇವಾಗ ಲೇಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾರಿ ಪೀಸಲ್ಲಿ ರೆಡಿ ಮಾಡ್ಕೊಂಡಿರೋ ಲೇಸ್ನ. ನಿಮಗೆ ಈ ಡಿಸೈನ್ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. Thanks for watching the video.